ನಮಸ್ತೆ ಸ್ನೇಹಿತರೆ, ಸುಖಿ ಲಾವಣ್ಯ ಚಾನಲ್ಗೆ ಸ್ವಾಗತ. ಇವತ್ತು ಭೀಮನ ಅಮಾವಾಸ್ಯೆ. ಆಷಾಢ ಮಾಸದಲ್ಲಿ ಆಚರಿಸುವಂಥ ಒಂದು ಹಬ್ಬ ಅಂದರೆ ಈ ಭೀಮನ ಅಮಾವಾಸ್ಯೆ. ಈ ಹಬ್ಬನ ಎಲ್ಲ ಮದುವೆ ಆಗಿರೋ ಹೆಣ್ಮಕ್ಳು ತಮ್ಮ ಗಂಡಂದ್ರ ಅಥವಾ ಪತಿದೇವರ ಪಾದ ಪೂಜೆ ಮಾಡೋದ್ರಿಂದ ನಾವು ಈ ಹಬ್ಬನ ಮಾಡ್ತೀವಿ. ನಾನು ಕೂಡ ಈ ಭೀಮ ಅಮಾವಾಸ್ಯೆನ ನಮ್ಮ ಪತಿದೇವರ ಕಾಲನ್ನು ತೊಳೆದು ಅವರಿಂದ ಆಶೀರ್ವಾದ ಪಡ್ಕೊಂಡೆ. ಸೊ ಖುಷಿಯಾಯಿತು. ಈ ಸಂಭ್ರಮ ಏನೋ ಒಂಥರ ಚೆನ್ನಾಗಿತ್ತು. ಏಕೆಂದರೆ ನಾನು ಯಾವಾಗಲೂ ಮಾಡಿರಲಿಲ್ಲ, ಏನಾದ್ರ ಬಗ್ಗೆ ನಾನು ತಿಳ್ಕೊಂಡಿರಲಿಲ್ಲ. ಸೊ ಈ ಸಲ ನಾನು ಮಾಡಿದ್ದೀನಿ ಅಂದರೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪನಾದರೂ ತಿಳ್ಕೊಂಡಿದ್ದೀನಿ ಅಂತ ಅರ್ಥ. ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ, ಅದು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋ ವಿಷಯ ತಿಳಿದೇನೆ ನಾನು ಅದನ್ನು ಮಾಡಿದ್ರೆ ಅದು ನನಗೆ ಸ್ಯಾಟಿಸ್ಫೈ ಆಗೋಲ್ಲ ಅನ್ನೋ ಕಾರಣದಿಂದ ಇಷ್ಟು ದಿವಸ ಮಾಡಿರಲಿಲ್ಲ. ಕೇವಲ ಆಶೀರ್ವಾದ ಪಡ್ಕೋತಿದ್ದೆ ಬಿಟ್ಟರೆ ನಾನು ಈ ರೀತಿ ಪೂಜೆ ಗೀಜೆ ಎಲ್ಲ ತುಂಬ ಕಡಿಮೆನೇ ಮಾಡ್ತಾಯಿದ್ದಿತ್ತು. ಬಟ್ ಈ ಸಲ ಏನೋ ಒಂಥರ ಖುಷಿ ಇತ್ತು. ಹಾಗಾಗಿ ನಾನು ಈ ಸಲ ಮಾಡ್ತೀನಿ ಅಂತ ಹೇಳಿದೆ. ಸರಿ, ನೀನು ಇಷ್ಟ ಅಂತ ಹೇಳಿದಾಗ ನನ್ನ ಖುಷಿಯಿಂದ ಇದನ್ನು ನಾನು ಯೂಶ್ವಲಿ ಎಲ್ಲವನ್ನು ನಾನು ಖುಷಿಯಿಂದನೇ ಮಾಡ್ತೀನಲ್ವ. ಹಾಗಾಗಿ ನನಗಿದು ಇನ್ನೂ ಸಾಕಷ್ಟು ಖುಷಿ ಕೊಡ್ತು. ಅದೇನೋ ಕಾಲಿಗೆ ಬಿದ್ದಿದ್ದು, ಅವರ ಆಶೀರ್ವಾದ ಪಡ್ಕೊಂಡಿದ್ದು ಎಲ್ಲವೂ ಒಂಥರ ನಮಗೆ ಎಮೋಷನಲ್ಲಿ ಅಟ್ಯಾಚ್ಡ್ ಅಂತ ಅನ್ನಿಸ್ತು. ನಂಗೆ ತುಂಬಾ ಖುಷಿ ಆಯಿತು, ಅವಳಿಗೂ ತುಂಬ ಖುಷಿ ಆಯಿತು. ಸೊ ನಾವು ಈ ಒಂದು ಭೀಮನ ಅಮಾವಾಸ್ಯೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ನಾವಿಬ್ಬರು ಯಾವಾಗಲೂ ಖುಷಿಯಾಗಿ ಏನೋ ಒಂದು ಮಾಡ್ತಾನೆ ಇರ್ತೀವಿ. ಹಾಗೆ ರೀಲ್ಸ್ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡಾಗಿ ಒಂದೆರಡು ರೀಲ್ ಮಾಡಿದ್ವಪ್ಪ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು, ನಮಗೆ ನಗು ಬರ್ತಾಯಿತ್ತು. ಎಷ್ಟು ಸಲ ನಮ್ಮ ರೀಲ್ನ ನಾವೇ ನೋಡ್ಕೊಂಡು ನಕ್ಕಿದ್ದು ಆಗಿತ್ತು. ನಮಗಿರೋ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗೇ ಇರೋಣ. ನಂತರ ನಡೆದಿದ್ದೆಲ್ಲ ನಮ್ಮ ತರಲೆ ಫೋಟೋ ಸೆಷನ್ಗಳೇ. ಒಂದು ನೆನ್ಪಿಟ್ಕೊಳ್ಳಿ, ನಾವು ನಗ್ತಾ ಇದ್ದರೆ, ನಾವು ಖುಷಿಯಾಗಿದ್ದರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗೇ ಇರ್ತಾರೆ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಖುಷಿ ವಿಚಾರಗಳೊಂದಿಗೆ. ಬಾಯ್.